ರಿಜಿಜುರವರು ಪ್ರಥಮ ಬಾರಿಗೆ ಸಂವಿಧಾನದ ಪರಿಚ್ಛೇದ 25 ಮತ್ತು 26 ಬಳಸಿಕೊಂಡು ಹಲವಾರು ಮಿಸ್ಲೀಡ್ಗಳನ್ನ, ಸತ್ಯವಲ್ಲದಂಥ ವಿಚಾರಗಳನ್ನ ಹೇಳಿಕೊಂಡು ಇವತ್ತು ಸಂಸತ್ತಿನಲ್ಲಿ ಬಿಲ್ಲನ್ನ ಮಂಡನೆ ಮಾಡಿದರು. ಅವರು ಹೇಳುವಂತಹ ಪ್ರತಿಯೊಂದು ಪಾಯಿಂಟ್ಗಳ ಮಧ್ಯೆ ಕೂಡ ನಗು ಬರ್ತಾ ಇತ್ತು. ಎಷ್ಟು ಸುಂದರವಾಗಿ ಜನರನ್ನ ದಾರಿ ತಪ್ಪಿಸುವಂತಹ, ಸುಳ್ಳು ಹೇಳುವಂತಹ ಚಾಕಚಕ್ಯತೆಯನ್ನ ಸಂಘ ಪರಿವಾರ, ಈ ಜುಜುಬಿ ಸಂಘ ಪರಿವಾರ ಜುಜುಬಿ ನಾಯಕರಿಗೆ ಕಳುಹಿಸಿಕೊಟ್ಟಿದೆ ಅನ್ನೋದನ್ನ ನನಗೆ ನೋಡಿ ನಗು ಬರ್ತಾ ಇತ್ತು. ಇದನ್ನ ಅನಂತರ ಅಖಿಲೇಶ್ ರವರು ಬಹಳ ಅಂದವಾಗಿ ವ್ಯಂಗ್ಯ ಮಾಡಿಕೊಂಡು ಅವರ ಗಮನಕ್ಕೂ ಕೂಡ ತಂದ್ರು. ಇದರಲ್ಲಿ ಈ ಬಿಲ್ಲಲ್ಲಿ ಕೆಲವೊಂದು ವಿಚಾರಗಳನ್ನ ನಾವು ಗಾಢವಾಗಿ ತೆಗೆದುಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತಿನಿಂದ ಇದರ ವಿರುದ್ಧದ ನಮ್ಮ ಆಕ್ರೋಶಗಳು, ನಮ್ಮ ರೋಷಗಳು ಇನ್ನಷ್ಟು ಹೆಚ್ಚು ಬಿಸಿಯನ್ನ ಮಾಡಬೇಕಾಗಿದೆ. ನಮ್ಮ ಆಕ್ರೋಶಗಳು ಇನ್ನಷ್ಟು ಉತ್ತುಂಗಕ್ಕೆ ಏರಬೇಕಾಗಿದೆ. ನಮ್ಮ ಹೋರಾಟದ ರೀತಿಗಳು ಇನ್ನಷ್ಟು ತೀವ್ರತೆಯನ್ನು ಪಡೆಯಬೇಕಾಗಿದೆ. ಅದು ಪಡೆಯಬೇಕಾದ್ರೆ ನಮಗೆಲ್ಲರಿಗೂ ಕೂಡ ಇವತ್ತು ಮಂಡನೆ ಮಾಡಿದಂತಹ ವಕ್ಫ್ ಬಿಲ್ಲಿನಲ್ಲಿರುವಂತಹ ವಿಷಕಾರಿ ಚಿಂತನೆಗಳು ನಾವು ಅರಿತುಕೊಳ್ಬೇಕು. ರಿಜಿಜು ಅವರು ಹೇಳಿದ್ರು, ನಾವು ಈ ಒಂದು ಬಿಲ್ಲಿನಲ್ಲಿ ತರುವಾಗ ಟ್ರಾನ್ಸ್ಪರೆನ್ಸಿಯನ್ನಾಗಿದೆ ಉದ್ದೇಶಿಸುವಂತಹದ್ದು. ಟ್ರಾನ್ಸ್ಪರೆನ್ಸಿಗಳು ಇರಬೇಕು, ಇದರಲ್ಲಿ ಎಲ್ಲರನ್ನ ಒಳಗೊಳ್ಬೇಕು. ಅದಕ್ಕೋಸ್ಕರ ಈ ಬಿಲ್ಲಿನಲ್ಲಿ ಕೇವಲ ಮುಸಲ್ಮಾನರು ಮಾತ್ರವಲ್ಲ, ಅಲ್ಲದವರನ್ನು ಕೂಡ ನಾವು ಒಗ್ಗೂಡಿಸ್ತಾ ಇದ್ದೇವೆ. ಶಿಯಾ, ಸುನ್ನಿ, ಬೋರಾ, ಮುಸ್ಲಿಂ ಮಹಿಳೆಯರು, ಅನಾಥ ಮಹಿಳೆಯರು, ಅನಾಥರು, ವಿಚ್ಛೇದಿತ ಮಹಿಳೆಯರು ಒಳಗೊಂಡಂತೆ 2 ನಾನ್ ಮುಸ್ಲಿಂಗಳನ್ನು ಕೂಡ ನಾವು ಸೇರಿಸ್ತಾ ಇರುವುದು. ಯಾಕಂತ ಹೇಳಿದ್ರೆ ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಎಲ್ಲರನ್ನ ಒಳಗೊಂಡಿರಬೇಕು ಅಂತ ಹೇಳಿ. ಇಷ್ಟೆಲ್ಲ ಉದ್ದೇಶ ಇರುವಂತಹ ಬಿಜೆಪಿಗೆ ಈ ದೇಶದಲ್ಲಿ ಸಂಸತ್ತಿನಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ MP ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಒಬ್ಬನೇ ಒಬ್ಬ ಅವರ ಪಕ್ಷದಲ್ಲಿ ಮುಸ್ಲಿಂ ರಾಜ್ಯಾಧ್ಯಕ್ಷನಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವರ ಕಮಿಟಿಯಲ್ಲಿ, ಕೋರ್ ಕಮಿಟಿಯಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಅದರಲ್ಲಿ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಷ್ಟೆಲ್ಲ ಒಳಗೊಳ್ಳುವಾಗ, ಇಷ್ಟೆಲ್ಲ ಟ್ರಾನ್ಸ್ಪರೆನ್ಸಿ ಇರುವಾಗ ಸಂಘ ಪರಿವಾರದ ಮೊನ್ನೆ ಕೇಂದ್ರಕ್ಕೆ ಸರಸಂಚಾಲಕನ ಪಾದ ಮುಟ್ಲಿಕ್ಕೆ ಈ ದೇಶದ ಪ್ರಧಾನಿ ಹೋಗುವಾಗಲೂ ಕೂಡ ಅಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನನನ್ನ ಕಾಣಲಿಲ್ಲ. ಯಾಕೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇದನ್ನ ಮುಂದುವರಿದು ಟ್ರಿಬ್ಯುನಲ್ನ ವಿಚಾರಗಳನ್ನು ಎತ್ತಿಕೊಂಡ್ರು. ಟ್ರಿಬ್ಯುನಲ್ನಲ್ಲಿರುವಂತಹ ವಿಶ್ವಾಸಾರ್ಹತೆಯನ್ನ ಪ್ರಶ್ನೆ ಮಾಡುವ ರೀತಿಯಲ್ಲಿ ಅಥವಾ ಸಂಶಯ ವ್ಯಕ್ತಪಡಿಸುವ ರೀತಿಯಲ್ಲಿ ಮಾತನಾಡಿದ್ರು. ಅದು ಮಾತನಾಡಿದ ನಂತರ ಅವರು ಹೇಳಿದ್ರು, ನಾವು ಟ್ರಿಬ್ಯುನಲ್ ಜಡ್ಜನ್ನ ಮಾತ್ರವಲ್ಲ, ಜೊತೆಗೆ ಒಬ್ಬರ ಸರ್ಕಾರಿ ಅಧಿಕಾರಿಯನ್ನ ಅವರಿಗೆ ಸೆಕ್ರೆಟರಿಯಾಗಿ ನೇಮಿಸ್ತೇವೆ, ಆ ಬೆಂಚಿಗೆ ನೇಮಿಸ್ತೇವೆ ಅಂತ ಹೇಳಿದ್ರು. ಅಂದ್ರೆ ಟ್ರಿಬ್ಯುನಲ್ನಲ್ಲಿರುವಂತಹ ಸ್ವಾಯತ್ತತೆಯನ್ನ ಕಸಿದುಕೊಂಡು ಅದಕ್ಕೆ ಆಡಳಿತ ವರ್ಗದ ಹೇರಿಕೆಯನ್ನು ಮಾಡುವಂತಹ ಒಂದು ಪ್ರಯತ್ನ. ಅದು ಮಾತ್ರವಲ್ಲ, ಇದುವರೆಗೆ ಟ್ರಿಬ್ಯುನಲ್ನಲ್ಲಿ ಒಂದು ಕೇಸು ಬಂದ್ರೆ, ಒಂದು ತೀರ್ಪು ಬಂದ್ರೆ ಅದು ಅಂತಿಮವಾಗಿತ್ತು. ಹೈಕೋರ್ಟ್ಗಾಗ್ಲಿ ಸುಪ್ರೀಂ ಕೋರ್ಟ್ಗಾಗ್ಲಿ ಅದರಲ್ಲಿ ಹಸ್ತಕ್ಷೇಪ ಮಾಡುವಂತ ಯಾವುದೇ ಅಧಿಕಾರ ಇರಲಿಲ್ಲ. ಇವತ್ತು ಈ ಯಾವುದಾದರೂ ಒಂದು ಕೇಸು ಟ್ರಿಬ್ಯುನಲ್ನಲ್ಲಿ ಆ ತೀರ್ಪಾದ ನಂತರ 90 ದಿನಗಳ ಒಳಗಡೆ ಹೈಕೋರ್ಟ್ನಲ್ಲಿ ಅದರ ಕುರಿತು ಅಪೀಲ್ ಹೋಗುವಂತ ಒಂದು ಅಸಂವಿಧಾನಿಕವಾದಂಥ ಅವಕಾಶವನ್ನ ಇವತ್ತಿನ ಬಿಲ್ಲಿನಲ್ಲಿ ನೀಡಲಾಗಿದೆ. ಜಿಲ್ಲಾಧಿಕಾರಿಗೆ ಹಲವು ಅಧಿಕಾರಗಳನ್ನ ನೀಡಲಾಗಿದೆ. ಅಂದ್ರೆ ಇಲ್ಲಿ ಅವರು ಮತ್ತೊಂದು ಮಾತನ್ನು ಹೇಳಿದ್ರು. ಸಂವಿಧಾನದ 14ನೇ ವಿಚಾರವನ್ನು ತೆಗೆದುಕೊಂಡು ಸಮಾನತೆಯ ವಿಚಾರವನ್ನು, ಅವರು ಧಾರ್ಮಿಕ ಸ್ವಾತಂತ್ರ್ಯಗಳ ವಿಚಾರವನ್ನ ಒಳಗೊಳ್ಳಿಸಿ ಮಾತಾಡಿದ್ರು. ಅವರು ಎಲ್ಲ ಸಂವಿಧಾನದ ಅಂಶಗಳನ್ನು ಒಳಗೊಂಡು ಮಾತಾಡುವಾಗ ಪ್ರತಿಯೊಂದು ಅಂಶಗಳು ಕೂಡ ಸಂವಿಧಾನದ ಪ್ರತಿಯೊಂದು ಪುಟಗಳನ್ನ ಹರಿದು ಹಾಕುವ ರೀತಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನ, ವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವ ರೀತಿಯಲ್ಲಿ ಆಗಿದೆ ಇವತ್ತ ಬಿಲ್ನ ಅವರು ಮಂಡನೆ ಮಾಡಿದ್ದು. ಅದರಲ್ಲಿ ಇನ್ನೊಂದು ಪ್ರಮುಖ ಅಂಶವನ್ನ ಕಳೆದ ಭಾಷಣದಲ್ಲೂ ಕೂಡ ನಾನು ಇಲ್ಲಿ ಹೇಳಿದ್ದೆ. ಏನಂತ ಹೇಳಿದ್ರೆ, ಒಬ್ಬ ವಕ್ಫನ್ನು ಘೋಷಿಸುವುದಾದ್ರೆ, ದತ್ತಿ ನೀಡುವುದಾದ್ರೆ ಅವನ ಧಾರ್ಮಿಕ ಅವ ಮುಸ್ಲಿಮನಾಗಿದ್ದ ಅನ್ನುವುದಕ್ಕೆ 5 ವರ್ಷ ಅವನು ಪ್ರಾಕ್ಟಿಸಿಂಗ್ ಮುಸ್ಲಿಮನಾಗಿರ್ಬೇಕು ಅಂತ ಹೇಳಿ. ಒಬ್ಬ ಸೆಕ್ಯುಲರಿಸ್ಟ್, ಅವನು ಧರ್ಮ ಇಲ್ಲ ಅಥವಾ ಅವ ಮುಸಲ್ಮಾನ ಅಲ್ಲದವಾಗಿದ್ರೆ ಅವನಿಗೆ ವಕ್ಫ್ನ ಮೇಲೆ ಯಾವುದಾದ್ರೂ ಒಂದು ಆಸ್ತಿಯನ್ನ ಘೋಷಣೆ ಮಾಡುವುದಾದ್ರೆ ಅದಕ್ಕೆ ಅವಕಾಶ ಇಲ್ಲ.
ಈ ವಿಷಯವನ್ನು ಅವರು ಹೇಳುವುದು ಯಾವಾಗ ಗೊತ್ತುಂಟಾ? ಹೇಗೆ ಗೊತ್ತುಂಟಾ? ಈ ದೇಶದಲ್ಲಿ ಒಬ್ಬನಿಗೆ ಯಾವುದೇ ಧರ್ಮವನ್ನು ಆಚರಿಸುವ, ಯಾವುದೇ ಧರ್ಮವನ್ನ ಪ್ರಚಾರ ಮಾಡುವ, ಯಾವುದೇ ಧರ್ಮಕ್ಕನುಸಾರವಾಗಿ ಬದುಕುವ ಅವಕಾಶ ಇದೆ ಅನ್ನುವಂತ ಸಂವಿಧಾನದ ಪಾಯಿಂಟ್ ಅನ್ನು ಓದಿಕೊಂಡಾಗಿದೆ ಈ ವಿಚಾರವನ್ನು ಅಲ್ಲಿ ಮಂಡಿಸುವಂತಹದ್ದು. ಅಂದರೆ ಅವರು ಮುಕ್ತವಾಗಿ ಸಂವಿಧಾನದಲ್ಲಿ ಹೇಳಿಕೊಳ್ತಾ ಇರುವಂತಹದ್ದು, ನೀವು ನಿಮ್ಮ ಈ ಸಂವಿಧಾನ ಏನಿದೆ ಇದಕ್ಕೆ ವಿರುದ್ಧವಾಗಿಯೇ ನಾವು ಈ ಮಸೂದೆಯನ್ನ ತರುತ್ತಾ ಇದ್ದೇವೆ ಅನ್ನೋದನ್ನಾಗಿದೆ ರಿಜಿಜುರವರು ಹೇಳ್ತಾ ಇರುವಂತಹದ್ದು. ಆದರೆ ರಿಜಿಜುರವರೇ, ನಿಮಗೆ ಬಹಳ ಸ್ಪಷ್ಟತೆ ಇರಬೇಕು. ಮುಸಲ್ಮಾನರು ತೀರ್ಮಾನದ ಮೇಲೆ ಒಳಗೊಳ್ಳುವವರಾಗಿದ್ದಾರೆ, ತೀರ್ಮಾನದ ಮೇಲೆ ದೃಢತೆಯಿಂದ ನಿಲ್ಲುವವರಾಗಿದ್ದಾರೆ. ಅದು ಸ್ವಾತಂತ್ರ್ಯದ ಹೋರಾಟದಲ್ಲಿ ನಾವು ತೋರಿಸಿಯೂ ಕೂಡ ಕೊಟ್ಟಿದ್ದೇವೆ. ನಮ್ಮ ಹೋರಾಟಗಾರರ ಕುತ್ತಿಗೆಯಲ್ಲಿ ನೇಣುಗಂಬದ ಹಗ್ಗವನ್ನು ಹಾಕಿಕೊಂಡು ಈಗ ನೀನು ಸ್ವಾತಂತ್ರ್ಯದ ಹೋರಾಟದಿಂದ ಹಿಂದೆ ಸರಿಯುವುದಾದರೆ ನಿನ್ನನ್ನು ಬಿಟ್ಟು ಬಿಡುತ್ತೇವೆ ಅಂತ ಹೇಳಿದಾಗ ಕಾಲಪಾಣಿಗೆ ಹತ್ತಿಸಿಕೊಂಡು ಸಾವರ್ಕರ್ನಂತೆ ಕ್ಷಮೆ ಪತ್ರವನ್ನು ಬರೆದುಕೊಡು, ಬಿಟ್ಟು ಕೊಡ್ತೇವೆ ಅಂತ ಹೇಳಿದಾಗ ಸಾವರ್ಕರ್ ಕೊಟ್ಟರು, ಮುಸಲ್ಮಾನರು ಕೊಡ್ಲಿಲ್ಲ. ಮುಸಲ್ಮಾನರು ನೇಣಿಗೆ ತಲೆಯನ್ನು ಕೊಟ್ಟರು, ಈ ದೇಶವನ್ನು ಬಿಟ್ಟು ಕೊಡ್ಲಿಲ್ಲ. ನಮ್ಮನ್ನು ಸಂಬಂಧಿಸಿದಂತೆ ಸಂವಿಧಾನಕ್ಕೆ ವಿರುದ್ಧವಾಗಿ ಈ ಮಸೂದೆಯನ್ನು ತರಲಾಗ್ತಾ ಇದೆ. ಈ ವಿಚಾರದಲ್ಲಿ ನಾವು ಹುತಾತ್ಮರಾಗಲಿಕ್ಕೆ ಸನ್ನದ್ಧರಾಗಿದ್ದೇವೆ. ನೀವು MK5G ಬಂಧಿಸಿಕೊಂಡು SDPI ಹೋರಾಟದಿಂದ ಹಿಂದೆ ಸರಿಸಬಹುದು ಅನ್ನುವಂತಹ ಹಗಲು ಕನಸನ್ನ ಕಂಡ್ರಿ. ನೀವು MK5G ಮಾತ್ರವಾಗಿದೆ ಬಂಧಿಸಿರುವಂತಹದ್ದು, ಈ ದೇಶದ SDPI ಕಾರ್ಯಕರ್ತರನ್ನ ಬಂಧಿಸಲಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಈ ದೇಶದಲ್ಲಿ SDPI ಹುಟ್ಟು ಹಾಕಿದಂತ ಮನಸ್ಸುಗಳಿವೆ. ಈ ವಕ್ಫಿನ ವಿಚಾರವಾಗಿ SDPI ಕೇವಲ ಕಾರ್ಯಕರ್ತರ ಜೊತೆ ಮಾತ್ರವಲ್ಲ ಮಾತಾಡಿದ್ದು, ಈ ದೇಶದ ಮುಸಲ್ಮಾನರ ಜೊತೆ ಮಾತಾಡಿದೆ, ಈ ದೇಶದ ಉಲಾಮಗಳ ಜೊತೆ ಮಾತಾಡಿದೆ, ಈ ದೇಶದ ಪ್ರಜಾಪ್ರಭುತ್ವ ಪರರ ಜೊತೆ ಮಾತಾಡಿದೆ, ಮಾನವ ಹಕ್ಕು ಹೋರಾಟಗಾರರ ಜೊತೆ ಮಾತಾಡಿದೆ, ಸಂವಿಧಾನ ಪರರ ಜೊತೆ ಮಾತಾಡಿದೆ, ಫ್ಯಾಸಿಸ್ಟ್ ವಿರೋಧಿಗಳ ಜೊತೆ ಮಾತಾಡಿದೆ. ಇವರೆಲ್ಲರನ್ನ ಕೂಡ ಈ ಧ್ವಜವೇ ಇಲ್ಲದೆ ಒಟ್ಟುಗೂಡಿಸಬೇಕಾದರೂ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತಯಾರಾಗಿದೆ. ವಕ್ಫ್ ಬಿಲ್ ಅನ್ನು ನಾವು ತರ್ತೇವೆ ಅಂತ ಹೇಳಿದಾಗ SDPI ಬೀದಿಯಲ್ಲಿತ್ತು. ರಂಜಾನ್ ಬಂದಾಗ ರಂಜಾನ್ನ ಸುಡು ಬಿಸಿಲಿನಲ್ಲೂ SDPI ಬೀದಿಯಲ್ಲಿತ್ತು. ಶುಕ್ರವಾರದ ನಮಾಜಿನ ನಂತರಗಳಲ್ಲೂ SDPI ಬೀದಿಯಲ್ಲಿತ್ತು. ಈದಿನ ಸಂದರ್ಭದಲ್ಲೂ SDPI ಈ ದೇಶದಲ್ಲಿ ವಕ್ಫ್ ಬಿಲ್ಲಿನ ವಿರುದ್ಧವಾಗಿ ಬೀದಿಯಲ್ಲಿತ್ತು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ SDPI ಇದೇ ರೀತಿಯಲ್ಲಿ ಈ ವಕ್ಫ್ ಬಿಲ್ಲಿನ ವಿರುದ್ಧ ಬೀದಿಯಲ್ಲಿ ನಿಲ್ಲಿಕ್ಕಿದೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ನಮ್ಮ ಹೋರಾಟ ಬಹಳ ಸ್ಪಷ್ಟವಾಗಿದೆ, ನಮ್ಮ ಹೋರಾಟ ಬಹಳ ಸ್ಪಷ್ಟವಾಗಿದೆ. ಯಾಕಂತ ಹೇಳಿದ್ರೆ ಹಗಲು ಮತ್ತು ರಾತ್ರಿ ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾಗಿದೆ. ಈ ಬಿಲ್ಲನ್ನ ಹಿಂಪಡೆಯುವ ತನಕ ನಾವು ಹೋರಾಟದಿಂದ ಹಿಂಜರಿಯುವುದಿಲ್ಲ ಅನ್ನುವುದನ್ನ ಸ್ಪಷ್ಟಪಡಿಸ್ತಾ ಇದ್ದೇವೆ. ರೈತರ 750 ಜೀವಗಳು ಈ ದೇಶದಲ್ಲಿ ನೀವು ತೆಗೆದಾಗಲೂ ಕೂಡ ರೈತ ಹೋರಾಟಗಾರರು ಹೋರಾಟದಿಂದ ಹಿಂಜರಿಯಲಿಲ್ಲ. ಇದೇ ಮಂಗಳೂರಿನಲ್ಲಿ ನೌಶೀನ್ ಮತ್ತು ಜಲೀಲನ್ನ ಗೋಲಿಬಾರ್ ಮಾಡಿ ಇಲ್ಲಿನ ಪೊಲೀಸರು ಕೊಂದು ಹಾಕಿದಾಗಲೂ ಕೂಡ NRC ಮತ್ತು ಸಿಎ ಹೋರಾಟದಿಂದ ನಾವು ಹಿಂಜರಿಯಲಿಲ್ಲ. ನೋಡ್ತಾ ಇರಿ, ಈ ಹಾಕಿದಂತಹ ಬ್ಯಾರಿಕೇಡ್ಗಳನ್ನ ಕಿತ್ತೆಸೆದುಕೊಂಡು ಇಲ್ಲಿರುವಂತಹ ಪ್ರತಿಯೊಂದು ಅಡೆತಡೆಗಳನ್ನ ಏರಿಸಿಕೊಂಡು ನಾವು ಮುಂದೆ ಹೋಗ್ಲಿಕ್ಕಿದ್ದೇವೆ. ರೈತರು ಬಂದದ್ದು ಕೇವಲ ಟ್ರ್ಯಾಕ್ಟರ್ನೊಂದಿಗಾಗಿದೆ. ನಾವು ಈ ದೇಶದ ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ನಾವು ಡೆಲ್ಲಿಯ ಕಡೆಗೆ ಹೆಜ್ಜೆ ಹಾಕಬೇಕಾಗುತ್ತೆ, ಸಂಸತ್ತಿನ ಕಡೆಗೆ ಹೆಜ್ಜೆ ಹಾಕಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಈ ದೇಶದ ಸಂವಿಧಾನವನ್ನು ಉಳಿಸಬೇಕಾಗಿದೆ, ಈ ದೇಶದ ಸಂವಿಧಾನ ಅದು ಉಳಿಯಬೇಕಾಗಿದೆ. ಕೆಲವೊಂದು ಮಾಧ್ಯಮಗಳು ಬಹಳ ಕೆಟ್ಟ ರೀತಿಯಲ್ಲಿ ಮಾತನಾಡ್ತಾ ಇದೆ. ಇಲ್ಲಿರುವಂತಹ ನನ್ನ ಮಾಧ್ಯಮ ಸಹೋದರರಿದ್ದಾರೆ, ನಿಮ್ಮ ಮಾಧ್ಯಮದ ಮೇಧಾವಿಗಳದ್ರಲ್ಲಿದ್ರೆ ಈ ವಿಡಿಯೋವನ್ನು ನೀವು ತಲುಪಿಸಬೇಕು. ರಂಗಣ್ಣನಂತವರಿಗೆ, ಪಬ್ಲಿಕ್ ಟಿವಿಯ ರಂಗಣ್ಣನಂತವರಿಗೆ ತಲುಪಿಸಬೇಕು. ಒಂದು ವರ್ಗ ಈ ದೇಶದಲ್ಲಿ ನ್ಯಾಯಕ್ಕೋಸ್ಕರ ಮಾತಾಡುವಾಗ, ಒಂದು ವರ್ಗ ಈ ದೇಶದಲ್ಲಿ ಸಂವಿಧಾನಕ್ಕವಾದಂತಹ ಹಕ್ಕಿಗಾಗಿ ಮಾತಾಡುವಾಗ ಅದರ ವಿರುದ್ಧ ಅತಿ ಕೆಟ್ಟವಾಗಿ ಮಾಧ್ಯಮದಲ್ಲಿ ಕೂತು ಮಾತನಾಡಲಿಕ್ಕೆ ಇವರಿಗೆ ಸಾಧ್ಯವಾಗ್ತದೆ ಅಂತ ಹೇಳಿದ್ರೆ ಇವರು ಮಾರಲ್ಪಟ್ಟ ಮಾಧ್ಯಮದವರು, ಇವರು ಸೇಲಾದಂತಹ ಮಾಧ್ಯಮದವರು.
ಇಂತಹ ಮಾಧ್ಯಮದವರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಇದು ಮೋದಿಯ ಕಾಲ. ಈ ಕಾಲವೂ ಕೂಡ ಇಲ್ಲಿ ಕಳೆದು ಹೋಗ್ಲಿಕ್ಕಿದೆ. ಮತ್ತೊಂದು ವಸಂತ ಕಾಲ ಈ ದೇಶಕ್ಕೆ ಬರ್ಲಿಕ್ಕಿದೆ. ಅಂದು ನಾವು ಮತ್ತು ನೀವು ಎದುರಾಗ್ಲಿಕ್ಕಿದೆ ಅನ್ನೋದನ್ನ ಈ ಮಾಧ್ಯಮಗಳಿಗೆ ಬಹಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ವಿನಮ್ರವಾಗಿ ಹೇಳ್ತಾ ಇದ್ದೇವೆ, ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಹೋರಾಟವನ್ನ ಮುಸ್ಲಿಂ ಸಮುದಾಯದ ಉಲಾಮಗಳು ಮತ್ತು ಮುಸ್ಲಿಂ ಸಮುದಾಯದ ಸಂಘಟನೆಗಳು ಒಟ್ಟಾಗಿ ಎದುರು ತೆಗೆದುಕೊಂಡು ಹೋಗಬೇಕಾಗಿದೆ. NRC CAA ಬಿಲ್ಲು ಕೂಡ ಪಾಸ್ ಆಗಿತ್ತು. CAB ಇದ್ದಂತಹ ಬಿಲ್ಲು ಆಮೇಲೆ CAA ಆಗಿ ಮಾರಲ್ಪಟ್ಟಿತ್ತು. ಆ ನಂತರವಾಗಿದೆ ನಮ್ಮ ಹೋರಾಟ ಈ ದೇಶದಲ್ಲಿ ತೀವ್ರತೆಯನ್ನು ಪಡೆದಂತಹದ್ದು. ಆ ಹೋರಾಟದಲ್ಲಿ ಈ ದೇಶದ ಬೀದಿಗಳನ್ನ ಸ್ತಬ್ಧಗೊಳಿಸಲಿಕ್ಕೆ ಶಾಹೀನ್ ಬಾಗ್ಗಳ ಮೂಲಕ ಹೋರಾಟವನ್ನು ಹಚ್ಚಲಿಕ್ಕೆ ನಮ್ಮಿಂದ ಸಾಧ್ಯವಾಗಿದೆ. ನಮ್ಮ ಮಹಿಳೆಯರು ಮನೆ ಬಿಟ್ಟು ಹಲವಾರು ತಿಂಗಳುಗಳ ಕಾಲ ಶಾಹೀನ್ ಬಾಗ್ನಲ್ಲಿ ಕೂತಿದ್ರು. ಹಲವಾರು ಜನಗಳು ಇಲ್ಲಿ ಶಹೀದ್ ಕೂಡ ಆದ್ರು, ಹುತಾತ್ಮರಾದ್ರು. ಆ ಕಾರಣ ಏನಂತ ಹೇಳಿದ್ರೆ ನಮ್ಮ ಸಮುದಾಯದ ಸಂಘಟನೆಗಳು ಉಲಾಮಗಳು ಒಟ್ಟಾಗಿ ನಿಂತುಕೊಂಡು ಮುಂದೆ ತೆಗೆದುಕೊಂಡು ಹೋದ್ರು. ನಾವು ಹೇಳ್ತಾ ಇದ್ದೇವೆ, SDP ಯಲ್ಲಿ ಇದಕ್ಕೆ ರಾಜಕೀಯ ಲಾಭದ ಉದ್ದೇಶವೇ ಇಲ್ಲ. ನಮಗಿಲ್ಲಿರುವಂತಹದ್ದು ವಕ್ಫ್ ಬಿಲ್ ಇಲ್ಲಿ ಬರಬಾರ್ದು. ಇದು ಬರಬಾರ್ದು ಅಂತ ಹೇಳಿದ್ರೆ ನಾಳೆಯಿಂದ ಈ ಹೋರಾಟದ ನೇತೃತ್ವವನ್ನ ಸಮುದಾಯದ ಸಂಘಟನೆಗಳು ಮತ್ತು ಉಲಾಮಗಳು ಎತ್ತುಕೊಂಡು ಮುನ್ನಡೆಯಬೇಕು. ನಿಮ್ಮ ಹಿಂದೆ ಬರಲಿಕ್ಕೆ SDP ಮಾತ್ರವಲ್ಲ, ಇಡೀ ಮುಸ್ಲಿಂ ಸಮುದಾಯ ತಯಾರಾಗಿದೆ. ಈ ಹೋರಾಟಗಳನ್ನ ಮಂಗಳೂರಿನಲ್ಲಿ ನಾವು ಆರಂಭಿಸಬೇಕಾಗಿದೆ ಅಂತ ಹೇಳಿ ಮುಸ್ಲಿಂ ಸಂಘಟನೆಗಳಲ್ಲೂ ಕೂಡ ಹೇಳಿಕೊಳ್ಳುತ್ತಾ SDPI ಬಹಳ ಮುಕ್ತವಾದಂತಹ ನಡೆಗಳನ್ನ ಈ ವಿಚಾರವಾಗಿ ತೆಗೆದುಕೊಂಡಿದೆ. ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕ್ಲಿಕ್ಕಿದ್ದೇವೆ. ಇದರ ವಿರುದ್ಧವಾಗಿ ನಾವು ರಿಟ್ ಹಾಕ್ಲಿಕ್ಕಿದ್ದೇವೆ.